ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋದಿತ್ತು ಅಂತ ಸ್ಪಿನ್ ಅಂದರೆ ಬಾಗಲಕೋಟೆಯಲ್ಲಿರುವ ಸ್ಪಿನ್ ಯೂನಿಸೆಕ್ಸ್ ಸಲೂನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ನಾನು ಕೂಡ ಇಲ್ಲೇ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿ ನನಗೂ ಕೂಡ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ಹಿಂಗೂ ಮಕ್ಳದ್ದು ಮಾಡಿಸ್ಬೇಕಾಗಿತ್ತು. ಮತ್ತು ಇಬ್ರಿಗೂ ಒಂದೊಂದು ಕಡೆ ಮಾಡಿಸೋದಂದರೆ ತುಂಬ ಕಷ್ಟ. ಅವನೊಂದು ಕಡೆ ಕರ್ಕೊಂಡು ಹೋಗಬೇಕು, ಇವಳನ್ನೊಂದು ಕಡೆ ಕರ್ಕೊಂಡು ಹೋಗಬೇಕು, ಎರಡು ಕಡೆ ವೆಯ್ಟ್ ಮಾಡಬೇಕು. ಸೊ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಸ್ಪಿನ್ ಕರ್ಕೊಂಡ್ಬಂದೆ. ಸ್ಪಿನ್ನಲ್ಲಿ ಯೂನಿಸೆಕ್ಸ್ ಸಲೂನ್ ಇರೋದ್ರಿಂದ ಇಬ್ಬರೂ ಒಂದೇ ಕಡೆ ಕಟ್ ಮಾಡಿಸ್ದೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸ್ಪಿನ್ನಲ್ಲಿ. ಫಸ್ಟು ಅವರು ಏರ್ ವಾಶ್ ಮಾಡಿಸ್ತಾರೆ. ಏರ್ ವಾಶ್ ಆದಮೇಲೆ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯೂಶ್ವಲಿ ನಾವು ಬೇರೆ ಯಾವುದಾದ್ರು ಪಾರ್ಲರ್ಗೆ ಹೋದರೆ ಅಲ್ಲೆಲ್ಲ ಅವ್ರು ವಾಶ್ ಮಾಡೋದಿಲ್ಲ. ಜಸ್ಟ್ ವಾಟರಲ್ಲಿ ಸ್ಪ್ರೇ ಮಾಡಿಬಿಟ್ಟು ಏರ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರು ಆ ಥರ ಮಾಡಲ್ಲ. ಫಸ್ಟು ಬಂದಿದ ತಕ್ಷಣ ಫಸ್ಟು ಅವ್ರು ಮಾಡೋದು ಹೇರ್ ವಾಶ್ ಮಾಡಿದ್ಮೇಲೆ ನೀಟಾಗಿ ಹೇರ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ, ತುಂಬ ಪೇಷನ್ಸ್ ಇದೆ ಅಂತ ಹೇಳ್ಬೋದು ಸ್ಪಿನ್ನಲ್ಲಿ. ಅಲ್ಲಿ ಸ್ಟಾಫಿಗೆ ತುಂಬ ನಿಧಾನಕ್ಕಾಗಲಿ ಮತ್ತು ಮಕ್ಕಳಿಗೆ ಬೇಜಾರಾಗ್ದಂಗೆ ನಿಧಾನಕ್ಕೆ ಮಾತಾಡಿಸ್ಕೊಂಡು ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಸೊ ಮಕ್ಳಿಗೂ ಅವ್ರೇನು ಬೇಜಾರು ಮಾಡೋದಿಲ್ಲ. ಅಂದರೆ ಪೇಷನ್ಸ್ ಇದೆ ಹೇಳ್ಬೇಕಂದ್ರೆ ಅಲ್ಲಿ ಸ್ಟಾಫಿಗೆ ತುಂಬ ಪೇಷನ್ಸಿಂದ ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಸೊ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಅವ್ರಿಗೆ ಹೇರ್ ಕಟ್ಟಿಂಗ್ ಮಾಡ್ತಿದ್ದ ರೀತಿ ಎಲ್ಲ ತುಂಬ ಇಷ್ಟ ಆಯಿತು. ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್, ಹೀಗೆ ಕಟ್ ಮಾಡಬೇಕು ಹಾಗೆ ಅಂತ ಅವ್ರದ್ದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಥರ ಕಾಣಿಸ್ಬೇಕು, ಆ ಥರ ಕಾಣಿಸ್ಬೇಕು ಅಂತ. ಬಟ್ ಅದೇ ರೀತಿ ಅವರು ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಹೇರ್ ಕಟ್ಟಿಂಗು. ಇನ್ನು ನನ್ನ ಮಗ ಹೇಳ್ಬೇಕಂದ್ರೆ ಪಾಪ ಅವನಿಗೆ ಸ್ವಲ್ಪ ಅದೆಲ್ಲ ಬ್ಲೇಡಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಸ್ಟಿಲ್ ಅವನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು, ಯಾಕಂದರೆ ಅವ್ನಿಗೆ ಆ್ಯಕ್ಚುಲಿ ಈ ಸರಿ ತುಂಬ ಇಷ್ಟ ಇತ್ತು ಅವನಿಗೆ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ. ಯೂಶ್ವಲಿ ಲಾಸ್ಟ್ ಟೈಮ್ ಕರ್ಕೊಂಡು ಹೋದಾಗೆಲ್ಲ ತುಂಬ ಅಳ್ತಾ ಇದ್ದ. ನಾನು ಅದಕ್ಕೆ ಅವನ್ನ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಹೇರ್ ಕಟ್ಟಿಗೆ, ಅವ್ರ ಅಪ್ಪನ ಜೊತೆಲಿ ಕಳಿಸ್ಬಿಡ್ತಾ ಇದ್ದೆ. ಬಟ್ ಈ ಸರಿ ಅವನೇ ಇಷ್ಟಪಟ್ಟು ಬಂದ. ಸೊ ಅದರಿಂದ ಅವನು ಖುಷಿಯಾಗಿ ಮಾಡಿಸ್ಕೊಂಡ. ಆ್ಯಂಡ್ ಅವನು ಪ್ರತಿಯೊಂದೂ ಅವನು ಎಂಜಾಯ್ ಮಾಡ್ತಿದ್ದ. ಮೂಮೆಂಟ್ಸಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ತಿದ್ದ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಸೊ ಫೈನಲಿ ನನ್ನ ಮಗಳದ್ದು ಹೇರ್ ಕಟ್ಟಿಂಗ್ ಮುಗೀತು. ಅವಳಿಗಂತೂ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಮಗಳದ್ದು ಆಯಿತು. ನೆಕ್ಸ್ಟ್ ಮಗಂದು ಕೂಡ ಹೇರ್ ಕಟ್ ಆಯಿತು. ಬಟ್ ಮಗಂದು ಹೇರ್ ಕಟ್ ಆದಮೇಲೆ ನಾನು ಮನೆಗೆ ಬಂದು ಕರ್ಕೊಂಡು ಬಂದಮೇಲೆ ಮತ್ತೆ ಅವನಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಹೇಳಿದೆ ಒಂಚೂರು ಹೇರ್ ವಾಶ್ ಮಾಡಿಕೊಟ್ಬಿಡಿ, ಮತ್ತು ಹೇರ್ ವಾಶ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಏರ್ ಬ್ಲೋ ಮಾಡಿಬಿಡಿ ಅಂತ ಹೇಳಿದೆ. ಅವರು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೇರ್ ಕಟ್ಟಿಂಗೆಲ್ಲ ಆದಮೇಲೆ ಮತ್ತೆ ಹೇರ್ ವಾಶ್ ಮಾಡಿ ಮತ್ತೆ ಬ್ಲೋ ಮಾಡಿ ಕೊಟ್ಟರು. ಬಿಕಾಸ್ ಇಲ್ಲಾಂದರೆ ಅವನು ತುಂಬ ಸೆನ್ಸಿಟಿವು, ಚಿಕ್ಕ ಹುಡುಗ ಬೇರೆ ಅಲ್ವಾ. ಸೊ ಕೋಲ್ಡ್ ಆಗಿಬಿಡುತ್ತೆ ಮಕ್ಕಳಿಗೆ. ಅದು ಯೂಶ್ವಲಿ ಅವನಿಗೆ ಮಧ್ಯಾಹ್ನ ಟೈಮಲ್ಲಿ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಅಂಥದ್ರಲ್ಲಿ ಇವತ್ತು ತಲೆಗೆ ಈವ್ನಿಂಗ್ ಟೈಮ್ ಆಗಿದ್ದರಿಂದ ಸೊ ಅದಕ್ಕೆ ಮತ್ತೆ ಅವನಿಗೆ ಅಲ್ಲೇ ಏರ್ ವಾಶ್ ಮಾಡಿಸಿ ಅಲ್ಲೇ ಅವನಿಗೆ ಹೇರ್ ಬ್ಲೋ ಮಾಡಿಸ್ದೆ. ಬಿಕಾಸ್ ಕೋಲ್ಡ್ ಆಗಿಬಿಟ್ರೆ ಕಷ್ಟ ಅಂತ. ಈಗ ಮೊದಲೇ ವಿಂಟರ್ ಸೀಸನ್ ಕೂಡ. ಸೊ ಅದಕ್ಕೆ ಅವನು ಅಲ್ಲೇ ನೀಟಾಗಿ ಏರ್ ವಾಶ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಪೇಷನ್ಸ್ ಇದೆ ಅಂತ ಹೇಳ್ಬೋದು ಸ್ಪಿನ್ನಲ್ಲಿ ಸ್ಟಾಫಿಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.